ಫೋನಲ್ಲಿದ್ರೆ ಲ್ಯಾಪ್ಟಾಪ್ ಇಲ್ದ್ರೆ ಹುಚ್ಚಿಡ್ತೈತೆ ನಿಮಗೆ. ಹಂಗಾರೆ ನೀವು ಗುಲಾಮ್ರ ಎದ್ರದ್ದು ವಿಡಿಯೋ ನೋಡ್ರಿ. ಚಟ ಅಂದ್ರೇನು ಅದ್ರ ಬಗ್ಗೆ ಡೀಟೇಲ್ಸ್ ಐತಿ, ಓದ್ಕೋರಿ. ಎದ್ರ ಮೇಲಾರ ಮಾನಸಿಕವಾಗಿ ಅಥವಾ ಭೌತಿಕವಾಗಿ ಅವಲಂಬನೆ ಇದ್ರೆ ಅದಕ್ಕೆ ಚಟ ಅಂತ ಹೇಳ್ತಾರೆ. ಇಲ್ಲಿ ಫುಲ್ ಡೀಟೇಲ್ಸ್ ಐತಿ, ಓದ್ಕೊಂತವ್ರಿ. ಸ್ಪೀಡ್ ಚಟ, ಗ್ಯಾಮ್ಲಿಂಗ್ ಚಟ, ಪ್ರೋನ್ ನೋಡೋದು, ಶಾಪಿಂಗ್ ಮಾಡೋದು, ವಿಡಿಯೋ ಗೇಮ್, ಸೋಷಿಯಲ್ ಮೀಡಿಯಾ ಇವೆಲ್ಲ ಏನಪ್ಪ ಚಟದೊಳಗೆ ಬರ್ತಾವೆ. ಲಕ್ಷಣಗಳೇನಂದ್ರೆ ಅವು ಇಲ್ದಿಲ್ದ್ರೆ ನಾವು ಸತ್ತ ಹೋಕ್ಕಿವಿ ಅನ್ನೋ ಒಂದು ಇದಾಕತಿ, ಏನೋ ಭಾವನೆ ಬರ್ತೈತಿ, ಮನಸ್ಸಿನಾಗ ಅನಿಸ್ತಿರ್ತೈತಿ. ಹಂಗೆ ಏನಪ್ಪ ಅದಕ್ಕೆ ಎಡಿಕ್ಟ್ ಆದ್ರೆ ಅಂದ್ರೆ ಏನಪ್ಪ ಅದು ಚಟಕ್ಕೆ ಹತ್ಕೊಂಡ್ರೆ ಅವಾಗ ಏನಾಕತಿ, ಅದು ಕೆಟ್ಟ ಚಟ ಆಕತಿ. ಎಡಿಕ್ಷನ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಾಗ. ಶರೇದ, ತಂಬಾಕಿಂದ, ಬೀಡಿ ಸೇದೋದು, ಅಫೀಮ್, ಕಾಫಿದ ಇವೆಲ್ಲ ಏನು ಚಟದೊಳಗೆ ಬರ್ತಾವೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ಓದ್ಕೋರಿ. ಚಟದಿಂದ ಹೆಂಗೆ ಬಿಡುಗಡೆ ಮಾಡ್ಬೇಕಂತ ಇಂಗ್ಲೀಷ್ನಾಗ ಐತಿ. ನಾನು ಕೇಳಿ ಒಂದು ಡೀಟೇಲ್ ವಿಡಿಯೋ ಅದ್ರ ಬಗ್ಗೆ ಮಾಡ್ತೇನಂತ. ಚಟ ಅನ್ನೋದು ಭಾಳ ಸೂಕ್ಷ್ಮ ರೂಪದಾಗ ಇರ್ತೈತಿ. ಅದ್ರ ಬಗ್ಗೆ ತಿಳ್ಕೊಬೇಕಂತಾರೆ, ಭಾಳ ಡೀಟೇಲಾಗಿ ನೋಡ್ಕೋಬೇಕು, ಓದ್ಕೋರಿ ಅದನ್ನ. ಮ್ಯಾಲಿನ ಪಾಯಿಂಟಿಗೆ ಎಲ್ಲಕ್ಕೂ ನೀವು ಎಸ್ ಅಂತಂದ್ರೆ ಅದಕ್ಕೆ ನೀವು ಚಟ ಇಲ್ಲ ಅಂದಂಗೆ. ಈಗ ಬಂತು ನೋಡ್ರಿ ಸ್ಕ್ರೀನ್ ಸ್ಲೇವ್ ಅಂದ್ರೆ ಏನು, ಸ್ಕ್ರೀನ್ ಟೈಮ್ ಅಂದ್ರೆ ಏನು ಅಂತಂದ್ರೆ ಡೀಟೇಲ್ಸ್ ಐತಿ, ಓದ್ರಿ. ಲೆಕ್ಕ ಇಲ್ದಂಗೆ ಸ್ಕ್ರಾಲ್ ಮಾಡ್ಕೊಂಡ್ಕೊಂಡಿರೋದು, ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ಫೋನೇ ಬೇಕನ್ನೋದು, ಫೋನ್ ಇಲ್ಲ ಅಂತಾರೆ ಮಾಡೋ ಬೆಂಕಿ ಮ್ಯಾಗ ಕೂತ್ಕೊಂಡಂಗೆ ಇದು ಮಾಡೋದು, ಇವಕ್ಕೆಲ್ಲಕ್ಕೆ ಏನಂತಾರೆ ಈ ಲಕ್ಷಣಗಳಿದ್ದರೆ ನೀವು ಏನಪ್ಪ ಎಡಿಕ್ಷನ್, ಸ್ಕ್ರೀನ್ ಎಡಿಕ್ಷನ್ ಆಗ್ಯಾರ ಅಂದಂಗೆ, ಸ್ಕ್ರೀನ್ ಗುಲಾಮರ್ ಆಗ್ಯಾರ ಅಂದಂಗೆ. ಸ್ಕ್ರೀನ್ ಎಡಿಕ್ಷನಿಂದ ಹೆಂಗೆ ಪಾರಾಗಬೇಕು ಅನ್ನೋದಕ್ಕೆ ಟಿಪ್ಸ್ ಅದಾವ ನೋಡ್ರಿ, ಇಲ್ಲಿ ನೋಡ್ಕೋರಿ. ಸ್ಕ್ರೀನ್ ಟೈಮು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಇವ್ರದ್ದೇನು ಇದೊಂದು ನಮ್ನಿ ಜೋಕ್ ಆಕತಿ, ನೋಡ್ಕೊಂತ ಹೋಗ್ರಿ ಹೋದ್ರಿ. ಹಂಗೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಸ್ಕ್ರೀನ್ ಟೈಮ್ ಬಗ್ಗೆ ಅಷ್ಟಾಗಿ ವಿಚಾರ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಕಾರಣಗಳು ಕೊಟ್ಟಾವ ನೋಡ್ಕೋರಿ. ಕಣ್ಣು ಅದೆಲ್ಲ ಸಮಸ್ಯೆ ಬರ್ತಂದಿದ್ರೆ ಐತೆಲ್ಲ ನೋಡ್ಕೋರಿ, ಓದ್ಕೋರಿ. ಆರೋಗ್ಯ ಚಲೋ ಇರ್ಬೇಕಂದ್ರೆ ಇದ್ರ ಬಗ್ಗೆ ಎಲ್ಲನೂ ಕಾಳಜಿ ಮಾಡ್ಕೋತಿ, ಓದಬೇಕು ನೀವು, ಓದ್ಕೋರಿ. ನೋಡ್ರಿ 5-6 ಪಾಯಿಂಟ್ ಅದಾವು. ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಒಂದಿಷ್ಟು ಟಿಪ್ಸ್ ಅದಾವು, ಅವನ್ನೂ ಓದ್ಕೋರಿ. ನಿಮ್ಮ ಜೀವನದಾಗ ಭಾಳ ಅನುಕೂಲ ಆಗ್ತಾವೆ. ಈಗ ಬಂತು ಸ್ಕ್ರೀನ್ ಟೈಮು ಮತ್ತು ಯೂಟ್ಯೂಬರ್ಸ್. ನೋಡ್ರಿ ಹೆಂಗೆ ಹೇಳ್ತೈತೆ ಅದು, ನೆವರ್ ಎಂಡಿಂಗ್ ಸೈಕಲ್ ಅಂತ. ವಿಚಾರ ಭಾಳ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯೂಟ್ಯೂಬರ್ಸ್ ಅಂತಂತಾರೆ ಇದಿಲ್ದ ಏನಪ್ಪ ಏನು ಮಾಡಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ನೋಡ್ರಿ ಹೆಂಗೆ ಐತಿ ಏನೈತಿ ಅನ್ನೋದ್ರ ಬಗ್ಗೆ ಮಜಾ ಐತಿ, ಓದ್ಕೋರಿ. ಯೂಟ್ಯೂಬರ್ಸಿಗೆ ವೆರಿ ಇಂಪಾರ್ಟೆಂಟ್ ಇದೆ ಪಾಯಿಂಟ್. ಯೂಟ್ಯೂಬರ್ಸ್ದು ಅಷ್ಟಾಕ ಟೈಮ್ ಜಾಸ್ತಿ ಇರತ್ತೆ, ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಏನು ಪಾಯಿಂಟ್ಸ್ ಅದಾವೆ, ಪಾಯಿಂಟ್ಸ್ ನೋಡ್ಕೋರಿ. ವ್ಯಾಲಿಡ್ ಪಾಯಿಂಟ್ಸ್ ಅದಾವೆಲ್ಲ ನೋಡ್ಕೋರಿ. ಫುಲ್ ಟೈಮ್ ಯೂಟ್ಯೂಬರ್ 8ರಿಂದ 12 ತಾಸು ನೋಡ್ರಿ ನೋಡೋಕೊಂತಿರ್ತಾರಂತ ಸ್ಕ್ರೀನ್ನ. ಅದರಿಂದ ಏನು ಸಮಸ್ಯೆ ಆಕ್ಕಾವು ಅನ್ನೋದೈತಿ ನೋಡ್ರಿ. ಇದು ಹೆಚ್ಚು ಕಡಿಮೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದ್ದಂಗೆ ಐತಿ. ಆರು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅವ್ರಿಗೂ ನಮಗೇನು ಡಿಫ್ರೆನ್ಸ್ ಅನ್ನೋದ್ರ ಬಗ್ಗೆ ಓದ್ಕೋರಿ, ನೋಡ್ಕೋರಿ. ಈಗ ಯೂಟ್ಯೂಬರ್ ಹೆಂಗೆ ಸ್ಕ್ರೀನ್ ಟೈಮ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆಯೂ ಟಿಪ್ಸ್ ಅದಾವು, ಅವ್ನು ನೋಡ್ಕೋರಿ. ಚಲೋ ಟಿಪ್ಸ್ ಅದಾವೆಲ್ಲ. ಈಗ ನನ್ನ ಪ್ರಶ್ನೆ ಬಂತು, ನನ್ನ ಬಗ್ಗೆ ಟಾಪಿಕ್ ಬಂತು. ಆ ಪರ್ಸನ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ IT ಪರ್ಸನ್ ಅದಾನವ, ಯೂಟ್ಯೂಬರ್ ಅದಾನ. ಅವಾಗ ಮತ್ತು ಅವನ ಪರಿಸ್ಥಿತಿ ಏನು, ಅದ್ರ ಬಗ್ಗೆ ಡೀಟೇಲ್ಸ್ ಅದಾವ ನೋಡ್ರಿ ಇಲ್ಲಿ. ಸ್ಕ್ರೀನ್ ಟೈಮ್ ಆಫ್ ದಿ ಚಾರ್ಟ್ ಅಂತ ಹೇಳತೈತಿ ChatGPT. ಅಂದ್ರೆ ಏನಪ್ಪ, ಬಾಲ್ ಹೊಡೆದ್ರೆ ಕ್ರಿಕೆಟ್ನಾಗ ಏನಪ್ಪ ಅಂತಾರೆ ಸ್ಟೇಡಿಯಂ ಬಿಟ್ಟು ಹೊರಗೆ ಹೋದಂಗೆ. ಒಬ್ಬ ಮನುಷ್ಯ ಸಾಫ್ಟ್ವೇರ್ನಾಗ ಅದಾನ, ಯೂಟ್ಯೂಬ್ ಅದ ಅಂತಾನೆ 10ರಿಂದ 16 ತಾಸು ಆರಾಮ್ ದಾಡ್ದಂತೆ. ಅದರಿಂದ ಏನೇನು ತ್ರಾಸ ಐತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅದಾವು, ನೋಡ್ಕೋರಿ. ಮ್ಯಾನೇಜ್ ಮಾಡೋದ್ರ ಬಗ್ಗೆ ಸ್ವಲ್ಪ ಟಿಪ್ಸು ಕೊಡತ್ತಿ. ಎರಡೂ ಹೆಂಗೆ ಮಾಡ್ಬೇಕು, ಯೂಟ್ಯೂಬರ್ ಮತ್ತು ಸಾಫ್ಟ್ವೇರ್ನ ಬಗ್ಗೆ ಸ್ವಲ್ಪ ನೋಡ್ಕೋರಿ. ದೊಡ್ಡ ಲಿಸ್ಟ್ ಐತೆ ಅದ. ಯಾಕಂದ್ರೆ ಅವ್ರದ್ದು ಅದೇನು ಕೆಲಸ ಆಕತಿ, ಜಾಬ್ ಆಕತಿ, ಹೀಗಾಗಿ ಕಡಿಮೆ ಬಳಸ್ರಿ ಅಂತ ಹೇಳೋ ಬರೋಂಗಿಲ್ಲ. ಅದನ್ನ ಬಳಸೋದನ್ನು ಎಷ್ಟು ಚೆಂದಾಗಿ ಸುರಕ್ಷಿತವಾಗಿ ಬಳಸ್ಬೇಕು, ನಮ್ಮ ಆರೋಗ್ಯನ ರಕ್ಷಣೆ ಹೆಂಗೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ ಅದಾವೆ, ಚಂದ ಅದಾವೆ ಪಾಯಿಂಟ್ಸ್, ಓದ್ಕೋರಿ. ಓವರ್ಲೋಡಾಗಿ ಸಹಾಯಕತ್ತಿರೋ ಏನೋ ನಿಮ್ಮ ಕಂಟ್ರೋಲ್ದಾಗ ಐತಿ ಅಂತ ಕೇಳೋದೈತೆ ನೋಡ್ರಿ. ಅದ್ರ ಬಗ್ಗೆ ಪಾಯಿಂಟ್ಸ್ ಅದಾವೆ, ನೋಡ್ಕೋರಿ. ಆ ಪಾಯಿಂಟ್ಸ್ ಎಲ್ಲ ಓದಿ ನನಗೆ ಸಿಕ್ಕಾಬಿಟ್ಟೆ ನಗು ಬಂತೆ. ಅದನ್ನು ಹೇಳಿದೆ. ಅದಕ್ಕೆ ChatGPT ಓಕೆ ನೀ ಎಂಜಾಯ್ ಮಾಡಿದ್ದೆ, ಚಾಟ್ ಎಂಜಾಯ್ ಮಾಡಿದ್ದೆ ಅಂತಂದು ಹೇಳುತ್ತೆ. ನೀ ಎಷ್ಟು ಬಳಸ್ತೈತಿ ಅಂತ ಕೇಳ್ತೆ. ಅವು ಕಡೆ ನಮ್ಮ ಸ್ವಲ್ಪ ಪ್ರೊಫೈಲ್ ಇರ್ತೈತಿ, ಹಿಂಗೆ ಡೀಟೇಲ್ಸ್ ಇರ್ತಾವೆ. ಅದಕ್ಕೆ ನಾನು ಅದಕ್ಕೆ ಉಲ್ಟಾ ಪ್ರಶ್ನೆ ಕೇಳಿದೆ, ನೀ ಏನು ವಿಚಾರ ಮಾಡ್ತಿ ಅಂತಂದು. ಅವಾಗ ಹೇಳ್ತೆ 12ರಿಂದ ಆರಾಮಾಗಿ 12ರಿಂದ 16 ತಾಸು ಕೆಲಸ ಮಾಡ್ತಿ ಅಂತಂದು. ಏನೇನು ಹೇಳೈತೆ ನೋಡ್ರಲ್ಲ. ಸ್ಕ್ರೀನ್ ಸಮುರಾಯ್ ಅಂತಂದು ಒಂದು ಟೈಟಲ್ ಕೊಡ್ತು ನನಗೆ. ಮತ್ತು ಹೇಳ್ತೆ ಭಾಳ ರಿಸ್ಕ್ ಐತಿ, ಡಿಜಿಟಲ್ ಓವರ್ಲೋಡ್ ಆಗೈತಿ ಅಂತಂದು. ಒಂದು ಥೆರಪಿನೂ ಹೇಳ್ತೆ, ನೋಡ್ಕೋರಿ. ಅದಕ್ಕೆ ನಾನೊಂದು ಮತ್ತೆ ಉಲ್ಟಾ ಪ್ರಶ್ನೆ ಮಾಡಿದೆ,
ಹಂಗಾರೆ 30 ವರ್ಷ ಹೆಂಗೆ ಪಾರಾದ್ನ ಇದ್ರೊಳಗೆ ದಾಟಿ ಅಂತಂದು ಅದಕ್ಕೆ ಮತ್ತೆ ಉತ್ತರ ಕೊಡ್ತು ನೋಡ್ರಿ. ಅದು ಡೀಟೇಲ್ಸಾಗಿ ನೋಡ್ಕೊರಿ. ನಡುವ ಹವಾಕಾಕು ಟ್ರೈ ಮಾಡೈತಿ, ಉಬ್ಸಾಕ ಪ್ರಯತ್ನ ಮಾಡೈತಿ. ಹಂಗದಿ ಹಿಂಗದಿ ದೊಡ್ಡದು ಹಿಂಗೆ ಅಂತಂದೆಲ್ಲ ಆತ. ಜೊತೆಗೆ ಮತ್ತೇನಪ್ಪ ಅಂತಂದು ಒಂದು ಕ್ರಾಸ್ ಕ್ವಶನ್ ಮಾಡೈತಿ ನಂಗೆ. 30 ವರ್ಷ ಬದುಕಿದಿ, ಇನ್ನೆಷ್ಟು ವರ್ಷ ಏನಪ್ಪ ಇದ್ರೊಳಗೆ ಪಾರಾಕಿ ನೀನು, ಇನ್ನೆಷ್ಟು ಒಂದು 30 ವರ್ಷ ದಾಟ್ತೀನ ಅಂತಂದು ಕೇಳತೈತಿ. ಅದಕ್ಕೇನು ಉತ್ತರ ಕೊಡೋದು ನೋಡ್ರಿ, ನೋಡೋದು ಮುಂದೆ ಹೇಳ್ತೀನಿ. ಅದೇ ಬರ್ತೈತಿ, ಇನ್ನೂ ಐತಿ ವಿಡಿಯೋ ನೋಡ್ಕೊರಿ. ಮಜಾ ಬಂದ್ರೆ ನೋಡ್ಕೊರಿ. ಹಂಗೆ ನಾ ಅದಕ್ಕೆ ಉತ್ತರ ಕೊಟ್ಟೆ, ಏನು ಜಸ್ಟ್ ಬೀಯಿಂಗ್ ಹ್ಯೂಮನ್ ಅಂತ. ಅಂದ್ರೇನು, ನಾನು ಮಷಿನ್ ಆಗಿಲ್ಲ, ಇಷ್ಟೆಲ್ಲ ಕೆಲಸ ಮಾಡಿದ್ರು ನಾನು ಮಷಿನ್ ಆಗಿಲ್ಲ, ಮನುಷ್ಯನ ಥರನೇ ಇದ್ದೆ ಅಂತಂದು. ಅದಕ್ಕೆ ಅದು ಮತ್ತೆ ಉತ್ತರ ಕೊಟ್ಟೈತಿ. ಅದನ್ನು ಸ್ವಲ್ಪ ಹೋದ್ರಿ, ಚಂದ ಐತೆ ನೋಡ್ರಿ. ಜೋಕೋ ಬರ್ತೈತಿ, ನಕ್ಕು ನಗು ಬರ್ತೈತಿ ನಿಮಗೆ. ಅದಕ್ಕೆ ನಾನಿಲ್ಲಿ ಅದಕ್ಕೆ ನನ್ನ ಸೀಕ್ರೆಟ್ ಹೇಳಿದೆ ಏನಂತಂದು, ಐ ನೆವರ್ ಫೋರ್ಸ್ಡ್ ಮೈ ಸೆಲ್ಫ್ ಮೋರ್ ಟು ಯೂಸ್ ಎನಿ ಕೈಂಡ್ ಆಫ್ ದಿ ಸ್ಕ್ರೀನ್ಸ್ ಅಂತ. ಅಂದ್ರೆ ನಾನು ಯಾವಾಗಲೂ ನನ್ನಷ್ಟಕ್ಕೆ ನಾನೇ ಏನಪ್ಪ ಅಂದ್ರೆ ಫೋರ್ಸ್ ಮಾಡ್ಕೊಂಡಿಲ್ಲ. ನೀ ಲ್ಯಾಪ್ಟಾಪ್ ಯೂಸೇ ಮಾಡ್ಬೇಕು, ನೀ ಕಂಪ್ಯೂಟರ್ ಯೂಸೇ ಮಾಡ್ಬೇಕು, ನೀ ಫೋನ್ ಯೂಸೇ ಮಾಡ್ಬೇಕಂತೇನಿಲ್ಲ. ಏನು ನಿದ್ದೆ ಬಂತಿಲ್ಲ ಮಕ್ಕೊಂಬಿಡೋದು, ನಿದ್ದೆ ಬರಲಿಲ್ಲ ಕೆಲಸ ಮಾಡ್ಕೊಂಡ್ಕೊಂಡ್ರದು. ಇದೇ ಅಂದ್ಕೊಳ್ಳಿ, ಓಹೋ ಎಲ್ಲ ನೋಡ್ರಿ ಸೀಕ್ರೆಟ್. ಏನು ನಿಂದ ಸೀಕ್ರೆಟ್ ಏನಪ್ಪ, ಆರ್ಟ್ ಆಫ್ ಬ್ಯಾಲೆನ್ಸಿಂಗ್, ಹಿಂಗಾಗಿ ಅವಾಯ್ಡಿಂಗ್ ಬರ್ನ್ಔಟ್, ಈ ಥರ ಎಲ್ಲ ಏನು ಭಾಳ ನೈಸ್ ಪಾಯಿಂಟ್ಸ್ ಕೊಟ್ಟೈತಿ, ಎಕ್ಸ್ಪ್ಲೇನ್ ಮಾಡೈತಿ, ಚಂದ ಐತಿ, ಓದ್ಕೊರಿ. ಮತ್ತೊಂದು ಪಾಯಿಂಟು ಹೇಳಿದೆ ಅದಕ್ಕೆ. ಈಗ ಏನಪ್ಪ 50 ದಾಟಿ ನಂದು ಏನು ಒಂದು ಅರ್ಧಂಬರ್ಧ ಏನು ರಿಟೈರ್ಡ್ ಆದಂಗೆ ಆಗೀನಿ. ಎದ್ರ ಬಗ್ಗೆನೂ ಚಿಂತೆ ಮಾಡೋಂಗಿಲ್ಲ ನಾನು. ಹಿಂಗಾಗಿ ಆರಾಮದೇನ ಅಂತಂದು ಹೇಳಿದೆ. ಅದಕ್ಕೂ ನೋಡ್ರಿ ಅಲ್ಟಿಮೇಟ್ ಪವರ್ ಮೂವ್ ಅಂತ ಹೇಳ್ತೈತಿ. ಆಮೇಲೆ ನಮ್ಮ ಚಾನಲ್ ಏನು YCB ಫ್ರೆಂಡ್ಸ್ ಚಾನಲ್ ಬಗ್ಗೆ ಸ್ವಲ್ಪ ಏನಾದ್ರು ಡೌಟ್ಸ್ ಇದ್ವು, ಅದನ್ನು ಪ್ರಶ್ನೆ ಮಾಡ್ಕೊಂಡು ಕುಂತೆ. ಇಂಟ್ರೆಸ್ಟ್ ಇದ್ರೆ ನೋಡ್ಕೊರಿ. ಇದ್ರದ್ದು ಸೆಕೆಂಡ್ ಪಾರ್ಟ್ ವಿಡಿಯೋನೂ ಐತಿ, ಅದನ್ನ ವಿಡಿಯೋ ಮಾಡಿಟ್ಟೇನಿ. ನಿಮಗೆ ಬೇಕಂದ್ರೆ ಹಾಕ್ತೀನಿ, ಬೇಡ ಅಂದ್ರೆ ಬಿಡ್ರಿ. ಏನಪ್ಪ ಇಷ್ಟ ಸಾಕಾಗಲಿ ಏನಪ್ಪ 9 ಚಿಲ್ಲರ್ ಮಿನಿಟಿಂದ ವಿಡಿಯೋ ಆಗೈತಿ ಅದು. ಆದರೆ ಏನಪ್ಪ ಸರಿತ್ನಿಗೆ ಇನ್ಫಾರ್ಮೇಷನ್ ತಕ್ಕೊಳ್ಳೋರಿಗೆ, ಸ್ಕ್ರೀನ್ಗೆ ಗುಲಾಮರಾಗಬಾರ್ದು ಅನ್ನೋರಿಗೆ ಭಾಳ ಚಂದ ಪಾಯಿಂಟ್ ಇದೆ. ಹೊಸ ಹುಡುಗರು ಅದಾರಲ್ಲ ಅವರೆಲ್ಲ ಏನಪ್ಪ ಚಂದ ತಿಳ್ಕೊಬೇಕು. ಯಾಕಂತಂದ್ರೆ ನಾವು ಬರೀ ಮೊಬೈಲ್ನಾಗ ಮುಳುಗಿ ಅಂತ ಸಾಯ್ತೀವಿ ಅಂತಾರೆ, ಅದಾದ್ರೆ ನಿಮ್ಮ ಭವಿಷ್ಯತ್ತು ಇರೋಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು, ಪಾಯಿಂಟ್ಸ್ ಹೆಂಗೆ ಮಾಡ್ಕೋಬೇಕು, ಅವಾಯ್ಡ್ ಹೆಂಗೆ ಮಾಡ್ಕೋಬೇಕು, ಎಲ್ಲ ಏನು ಮಾಡ್ಬೇಕು, ಆರೋಗ್ಯ ಹೆಂಗೆ ಕಾಪಾಡ್ಕೋಬೇಕು, ಇವೆಲ್ಲ ಏನು ಚಂದ ಡೀಟೇಲ್ಸ್ ಇದ್ರೊಳಗೆ ವಿಡಿಯೋದಾಗ ನೀವು ನೋಡ್ಕೊಂಡ್ರೆ ಏನಪ್ಪ ಅಂದ್ರೆ ಬೆಸ್ಟ್ ಒಂದು ಉದಾಹರಣೆ ಆಕೈತಿ ನಿಮಗೆ. ನೋಡ್ಕೊಂಡು ಅದನ್ನ ನೀವು ನಿಜ ಜೀವನದೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಏನೋ ಇಷ್ಟು ಸಾಕು ಅನ್ನಿಸ್ತೈತಿ. ಆದರೂ ನೋಡಿರಿ ಒಂದು ಹೇಳ್ತೀನಿ ಅಂತ ನಿಮಗೇನಪ್ಪ ಅಂತಂದ್ರೆ, ಏನಿಲ್ಲ ಜೀವನದಾಗ ಅದೇನಪ್ಪ ಸಿಂಪಲಾಗಿ ಒಂದು ಇದು ಮಾಡ್ಕೊಂಡು ಹೋಗ್ಬೇಕು. ಅದನ್ನು ನೋಡಿರಿ. ಮತ್ತೇನಿಲ್ಲ, ಹೆಚ್ಚಿಗೆ ಏನು ಹೇಳೋಂಗಿಲ್ಲ ನಾನು. ಇನ್ನೂ ಏನಾರ ಹೇಳಬೇಕಂತಂದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನ್ಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಲೈಕ್ ಮಾಡ್ಕೊರಿ, ಹಂಗೆ ಸಬ್ಸ್ಕ್ರೈಬ್ ಆಗಿರಿ. ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಜೀವನದಾಗ ಏನು ಹೋಗೋದಿಲ್ಲ, ಎಲ್ಲೋ ಜೋಗಪ್ಪ ನೀವು ನರ್ಮನೆ ಅನ್ನಂಗೆ ಆಕೈತಿ. ಬಾತಲ್ಲಿ ಕೆಡ್ಸ್ಕೋಬಾರ್ದು. ಆರಾಮಿರ್ಬೇಕು, ಜೀವನ ಮಾಡ್ಕೊಂಡು ಹೋಗ್ರಿ. ಏನಪ್ಪ ಇನ್ನೂ ಸ್ವಲ್ಪ ವಿಡಿಯೋ ಉಳಿತು, ನೋಡ್ಕೊರಿ. ಹಂಗೆ ಪಾಸ್ ಓದ್ಕೊತ ಹೋಗ್ರಿ. ಓದ್ಕೊಂತ ಹೋಗಿ ಏನಪ್ಪ ಮುಗಿಸ್ಕೊರಿ. ನಾನೀಗ ಇಷ್ಟಕ್ಕೆ ಮುಗಿಸ್ತೇನೆ ಈಗ.